ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ USA ಮ್ಯಾಚಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಗೆದ್ದ ನಂತರ ನಮ್ಮ ಕ್ರಿಕೆಟ್ನ ದೇವರಾಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರು ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮಿನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ಸಚಿನ್ ತೆಂಡೂಲ್ಕರ್ ಅವರು ನಮ್ಮ ಭಾರತ ತಂಡ ಮೊದಲೇ ಸ್ಟ್ರಾಂಗ್ ಇತ್ತು, ಬಟ್ ಏನೋ ಗೊತ್ತಿಲ್ಲ ಬ್ಯಾಟಿಂಗಲ್ಲಿ ಸ್ವಲ್ಪ ಫ್ಲಾಪ್ ಆಯಿತು. ಅಲ್ಲಿ ನಾವು ಹೋಪ್ ಕಳ್ಕೊಂಡಿದ್ವಿ. ನಮ್ಮ ಬ್ಯಾಟಿಂಗ್ ಫ್ಲಾಪಿಂದ ಇನ್ನು ಮ್ಯಾಚ್ ನಾವು ಗೆಲ್ಲೋಕ್ಕೆ ಕಷ್ಟನೇ ಅಂತ ಹೇಳಿ, ಬಟ್ ಅದನ್ನು ಸೂರ್ಯಕುಮಾರ್ ಅವರು ಒಬ್ಬರು ನಿಂತು ಆಡಿ ಅದನ್ನು ಕ್ಯಾಪ್ಟನ್ಸಿ ಆಗಿರ್ಬೋದು ಅದನ್ನು ನಿಭಾಯಿಸಿಕೊಟ್ರು ಅಂತ ಹೇಳಿದ್ದಾರೆ. ಅವರಿಂದಾನೇ ಮ್ಯಾಚ್ ಗೆದ್ದಿತ್ತು. ಅಷ್ಟು ರನ್ ಬಂದಿರಲಿಲ್ಲ ಅಂದರೆ ನಮ್ಮ ಟೀಮ್ ಇಂಡಿಯಾ 100 ಒಳಗಡೆನೇ ಆಲ್ಔಟ್ ಆಗಬೇಕಾಗ್ತಿತ್ತು. ಹಾಗಾಗಿ ಸೂರ್ಯನಿಂದ ಈ ಗೆಲುವು ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ಮ್ಯಾಚ್ಗಳಲ್ಲಿ ನಮ್ಮ ಭಾರತ ತಂಡ ಇನ್ನೂ ಕೂಡ ಚೆನ್ನಾಗಿ ಆಡಿ ಗೆಲ್ಲಲಿ ಅಂತ ಹೇಳಿದ್ದಾರೆ. ಬ್ಯಾಟಿಂಗಲ್ಲಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.